ಬೀದರ್ ಮತ್ತು ಮಂಗಳೂರು ಇದರ ಬೆನ್ನಲ್ಲೇ ಈಗ ವಿಜಯಪುರದಲ್ಲೂ ಕೂಡ ಇಂಥದ್ದೇ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ನಡೆದಿರುವಂತಹ ದರೋಡೆ ಇದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕದ್ದು ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ನನ್ನ ಕೈ ಕಟ್ಟಿ ಹಾಕಿ ಲೂಟಿ ಮಾಡಿರೋದು. ಎಷ್ಟು ಲೂಟಿ ಮಾಡಿದ್ದಾರೆ ಅಲ್ಲಿ? 1 ಕೋಟಿ ರೂಪಾಯಿ ನಗದು, 12 ರಿಂದ 13 kg ಚಿನ್ನ ದರೋಡೆಯಾಗಿದೆ. ಸಾಲಕ್ಕಾಗಿ ಆ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ರು ಸುಮಾರು 12 ರಿಂದ 13 kg ಚಿನ್ನ. ಆ ಚಿನ್ನವನ್ನ ಕೂಡ ಈಗ ಲೂಟಿ ಮಾಡಿದ್ದಾರೆ. ಚಿನ್ನಕ್ಕೂ ಕನ್ನ ಹಾಕಿದ್ದಾರೆ. ಈ ದರೋಡೆಯ ಕುರಿತು SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ನೀಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಮಂಗಳೂರಲ್ಲೂ ಕೂಡ ಇಂಥದ್ದೇ ಘಟನೆ ಆಯಿತು. ಅದೇ ಗ್ಯಾಂಗ್ ಅಥವಾ ಏನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳಿಗೆ ಸದ್ಯಕ್ಕೆ ನಡೀತಾ ಇದೆ. ಆದರೆ SBI ಬ್ಯಾಂಕ್ ದರೋಡೆ ಆಗಿರೋದು ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಾತ್ರಿ ಮ್ಯಾನೇಜರ್ನ ಕೈ ಕಟ್ಟಿ ಹಾಕಿ, ಕ್ಯಾಶಿಯರ್ನ ಕೈ ಕಟ್ಟಿ ಹಾಕಿ ದರೋಡೆ ಆಗಿರೋದು. ಬೀದರ್ ಮತ್ತು ಮಂಗಳೂರು ಇದರ ಬೆನ್ನಲ್ಲೇ ಈಗ ವಿಜಯಪುರದಲ್ಲೂ ಕೂಡ ಇಂಥದ್ದೇ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ನಡೆದಿರುವಂತಹ ದರೋಡೆ ಇದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕದ್ದು ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ನನ್ನ ಕೈ ಕಟ್ಟಿ ಹಾಕಿ ಲೂಟಿ ಮಾಡಿರೋದು. ಎಷ್ಟು ಲೂಟಿ ಮಾಡಿದ್ದಾರೆ ಅಲ್ಲಿ? 1 ಕೋಟಿ ರೂಪಾಯಿ ನಗದು, 12 ರಿಂದ 13 kg ಚಿನ್ನ ದರೋಡೆಯಾಗಿದೆ. ಸಾಲಕ್ಕಾಗಿ ಆ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ರು ಸುಮಾರು 12 ರಿಂದ 13 kg ಚಿನ್ನ. ಆ ಚಿನ್ನವನ್ನ ಕೂಡ ಈಗ ಲೂಟಿ ಮಾಡಿದ್ದಾರೆ. ಚಿನ್ನಕ್ಕೂ ಕನ್ನ ಹಾಕಿದ್ದಾರೆ. ಈ ದರೋಡೆಯ ಕುರಿತು SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ನೀಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಮಂಗಳೂರಲ್ಲೂ ಕೂಡ ಇಂಥದ್ದೇ ಘಟನೆ ಆಯಿತು. ಅದೇ ಗ್ಯಾಂಗ್ ಅಥವಾ ಏನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳಿಗೆ ಸದ್ಯಕ್ಕೆ ನಡೀತಾ ಇದೆ. ಆದರೆ SBI ಬ್ಯಾಂಕ್ ದರೋಡೆ ಆಗಿರೋದು ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಾತ್ರಿ ಮ್ಯಾನೇಜರ್ನ ಕೈ ಕಟ್ಟಿ ಹಾಕಿ, ಕ್ಯಾಶಿಯರ್ನ ಕೈ ಕಟ್ಟಿ ಹಾಕಿ ದರೋಡೆ ಆಗಿರೋದು. ಬೀದರ್ ಮತ್ತು ಮಂಗಳೂರು ಇದರ ಬೆನ್ನಲ್ಲೇ ಈಗ ವಿಜಯಪುರದಲ್ಲೂ ಕೂಡ ಇಂಥದ್ದೇ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ನಡೆದಿರುವಂತಹ ದರೋಡೆ ಇದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕದ್ದು ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ನನ್ನ ಕೈ ಕಟ್ಟಿ ಹಾಕಿ ಲೂಟಿ ಮಾಡಿರೋದು. ಎಷ್ಟು ಲೂಟಿ ಮಾಡಿದ್ದಾರೆ ಅಲ್ಲಿ? 1 ಕೋಟಿ ರೂಪಾಯಿ ನಗದು, 12 ರಿಂದ 13 kg ಚಿನ್ನ ದರೋಡೆಯಾಗಿದೆ. ಸಾಲಕ್ಕಾಗಿ ಆ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ರು ಸುಮಾರು 12 ರಿಂದ 13 kg ಚಿನ್ನ. ಆ ಚಿನ್ನವನ್ನ ಕೂಡ ಈಗ ಲೂಟಿ ಮಾಡಿದ್ದಾರೆ. ಚಿನ್ನಕ್ಕೂ ಕನ್ನ ಹಾಕಿದ್ದಾರೆ. ಈ ದರೋಡೆಯ ಕುರಿತು SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ನೀಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಮಂಗಳೂರಲ್ಲೂ ಕೂಡ ಇಂಥದ್ದೇ ಘಟನೆ ಆಯಿತು. ಅದೇ ಗ್ಯಾಂಗ್ ಅಥವಾ ಏನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳಿಗೆ ಸದ್ಯಕ್ಕೆ ನಡೀತಾ ಇದೆ. ಆದರೆ SBI ಬ್ಯಾಂಕ್ ದರೋಡೆ ಆಗಿರೋದು ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಾತ್ರಿ ಮ್ಯಾನೇಜರ್ನ ಕೈ ಕಟ್ಟಿ ಹಾಕಿ, ಕ್ಯಾಶಿಯರ್ನ ಕೈ ಕಟ್ಟಿ ಹಾಕಿ ದರೋಡೆ ಆಗಿರೋದು. Yeah.
ಬೀದರ್ ಮತ್ತು ಮಂಗಳೂರು ಇದರ ಬೆನ್ನಲ್ಲೇ ಈಗ ವಿಜಯಪುರದಲ್ಲೂ ಕೂಡ ಇಂಥದ್ದೇ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ನಡೆದಿರುವಂತಹ ದರೋಡೆ ಇದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕದ್ದು ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ನನ್ನ ಕೈ ಕಟ್ಟಿ ಹಾಕಿ ಲೂಟಿ ಮಾಡಿರೋದು. ಎಷ್ಟು ಲೂಟಿ ಮಾಡಿದ್ದಾರೆ ಅಲ್ಲಿ? 1 ಕೋಟಿ ರೂಪಾಯಿ ನಗದು, 12ರಿಂದ 13 kg ಚಿನ್ನ ದರೋಡೆಯಾಗಿದೆ. ಸಾಲಕ್ಕಾಗಿ ಆ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ರು ಸುಮಾರು 12ರಿಂದ 13 kg ಚಿನ್ನ. ಆ ಚಿನ್ನವನ್ನ ಕೂಡ ಈಗ ಲೂಟಿ ಮಾಡಿದ್ದಾರೆ. ಚಿನ್ನಕ್ಕೂ ಕನ್ನ ಹಾಕಿದ್ದಾರೆ. ಈ ದರೋಡೆಯ ಕುರಿತು SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ನೀಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಮಂಗಳೂರಲ್ಲೂ ಕೂಡ ಇಂಥದ್ದೇ ಘಟನೆ ಆಯಿತು. ಅದೇ ಗ್ಯಾಂಗ್ ಅಥವಾ ಏನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳಿಗೆ ಸದ್ಯಕ್ಕೆ ನಡೀತಾ ಇದೆ. ಆದರೆ SBI ಬ್ಯಾಂಕ್ ದರೋಡೆ ಆಗಿರೋದು ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಾತ್ರಿ ಮ್ಯಾನೇಜರ್ನ ಕೈ ಕಟ್ಟಿ ಹಾಕಿ, ಕ್ಯಾಶಿಯರ್ನ ಕೈ ಕಟ್ಟಿ ಹಾಕಿ ದರೋಡೆ ಆಗಿರೋದು. ಬೀದರ್ ಮತ್ತು ಮಂಗಳೂರು ಇದರ ಬೆನ್ನಲ್ಲೇ ಈಗ ವಿಜಯಪುರದಲ್ಲೂ ಕೂಡ ಇಂಥದ್ದೇ ಒಂದು ದರೋಡೆ ನಡೆದಿದೆ. ವಿಜಯಪುರದ ಚಡಚಣದ SBI ಬ್ಯಾಂಕ್ನಲ್ಲಿ ನಡೆದಿರುವಂತಹ ದರೋಡೆ ಇದು. ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ನಗದು ಎಲ್ಲವನ್ನು ಕದ್ದು ಪರಾರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ನನ್ನ ಕೈ ಕಟ್ಟಿ ಹಾಕಿ ಲೂಟಿ ಮಾಡಿರೋದು. ಎಷ್ಟು ಲೂಟಿ ಮಾಡಿದ್ದಾರೆ ಅಲ್ಲಿ? 1 ಕೋಟಿ ರೂಪಾಯಿ ನಗದು, 12ರಿಂದ 13 kg ಚಿನ್ನ ದರೋಡೆಯಾಗಿದೆ. ಸಾಲಕ್ಕಾಗಿ ಆ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ರು ಸುಮಾರು 12ರಿಂದ 13 kg ಚಿನ್ನ. ಆ ಚಿನ್ನವನ್ನ ಕೂಡ ಈಗ ಲೂಟಿ ಮಾಡಿದ್ದಾರೆ. ಚಿನ್ನಕ್ಕೂ ಕನ್ನ ಹಾಕಿದ್ದಾರೆ. ಈ ದರೋಡೆಯ ಕುರಿತು SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನ ನೀಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಮಂಗಳೂರಲ್ಲೂ ಕೂಡ ಇಂಥದ್ದೇ ಘಟನೆ ಆಯಿತು. ಅದೇ ಗ್ಯಾಂಗ್ ಅಥವಾ ಏನು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳಿಗೆ ಸದ್ಯಕ್ಕೆ ನಡೀತಾ ಇದೆ. ಆದರೆ SBI ಬ್ಯಾಂಕ್ ದರೋಡೆ ಆಗಿರೋದು ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ. ರಾತ್ರಿ ಮ್ಯಾನೇಜರ್ನ ಕೈ ಕಟ್ಟಿ ಹಾಕಿ, ಕ್ಯಾಶಿಯರ್ನ ಕೈ ಕಟ್ಟಿ ಹಾಕಿ ದರೋಡೆ ಆಗಿರೋದು. ಸ್ವಲ್ಪ